ನಮಸ್ಕಾರ ವೀಕ್ಷಕರೇ, ಭೂಮಿ ಮೇಲೆ ಆಲ್ರೆಡಿ ಜನಸಂಖ್ಯೆ ಕಡಿಮೆ ಆಗೋದಕ್ಕೆ ಶುರುವಾಗಿದೆ. ಇದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಬಟ್ ಆದ್ರೆ ಎಷ್ಟೆಷ್ಟೋ ವಿಡಿಯೋಗಳು ಈಗ ಸಾಕ್ಷಿ ಇದೆ. ಅದರಲ್ಲಿ ಈ ಒಂದು ವಿಡಿಯೋ ಯಾರೋ ಒಬ್ರು ಸ್ನೇಹಿತರು ಕಳಿಸಿದ್ರು. ನಾನು ಹೇಳಿದ್ನಲ್ಲ, ಎಷ್ಟೋ ಜನ ಮೆಂಬರ್ಸ್ಗಳು ನಮ್ಮ ಜೊತೆ ಇದ್ದಾರೆ, ಎಷ್ಟೋ ಜನ ವಿಷಯಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ, ತಿಳಿಸ್ತಾ ಇರ್ತಾರೆ ಅಂತ. ಅದ್ರಲ್ಲಿ ಇದು ಕೂಡ ಒಂದು. ಭೂಮಿ ಮೇಲೆ ಜನಸಂಖ್ಯೆ ಕಡಿಮೆ ಆಗೋದಕ್ಕೆ ಶುರುವಾಗಿದೆ. ಅದಕ್ಕೆ ಸಾಕ್ಷಿ ಅನ್ನೋದಕ್ಕೆ ಎಷ್ಟೆಷ್ಟು ವಿಷಯಗಳನ್ನ ಇವರು ತಿಳಿಸ್ತಾ ಹೋಗ್ತಾರೆ. ಇಂಗ್ಲಿಷ್ ಅಲ್ಲಿ ಹೇಳಿರೋದ್ರಿಂದ ನಾನು ಕನ್ನಡದಲ್ಲಿ ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ, ಬಟ್ ಇದು ನಿಜ. ಇದಕ್ಕೊಂದೇ ಒಂದು ಎಕ್ಸಾಂಪಲ್ ಇವ್ರು ಹೇಳೋದು ಏನು ಅಂದ್ರೆ, ಈ ವಿಡಿಯೋದಲ್ಲಿ ಸುಮಾರು ಒಂದು 60-70 ವರ್ಷಗಳ ಮುಂಚೆ, ಬೇಡ ಒಂದು 100 ವರ್ಷದ ಮುಂಚೆ ಹೋಗೋದಾದ್ರೆ, ಒಬ್ಬ ಮನುಷ್ಯನಿಗೆ ಫರ್ಟಿಲಿಟಿ ರೇಟ್ ಲೆಕ್ಕ ಹಾಕೊಳ್ಳೋದಾದ್ರೆ 6 ಜನ 7 ಜನ 8 ಜನ ಮಕ್ಕಳಿದ್ರು. ಬೇಡ 10 ಜನ ಮಕ್ಕಳು ನೋಡಿದೀವಿ, 12 ಜನ ಮಕ್ಕಳು ನೋಡಿದೀವಿ. ಈಗ ಅಟ್ ಪ್ರೆಸೆಂಟ್ ಯಾವ ತರ ಇದೆ, ಒಬ್ರು ಇಲ್ಲ ಮ್ಯಾಕ್ಸಿಮಮ್ ಇಬ್ರು ಗೆಲ್ಬಿಟ್ಟಿದೆ. ಯಾವುದೋ ಒಂದು ಕೆಲವಷ್ಟು ಜನ ಮಾತ್ರ, ಕೆಲವಷ್ಟು ಜನಾಂಗ ಅಂತ ಅನ್ಕೊಳ್ಳಿ, ಇಲ್ಲ ಧರ್ಮದಲ್ಲಿ ಇಲ್ಲ ಈ ತರ ಮಾಡ್ಕೊಳ್ಳೇಬೇಕು ಅಂತ 7, 8, 9, 10 ಮಕ್ಕಳು ಮಾಡ್ಕೊಳ್ತಾ ಇರೋರು ಇದ್ದಾರೆ. ಅದನ್ನ ಬಿಟ್ಟು 1, 2 ಸಾಕು ಅಂತಾನೆ ಎಷ್ಟೋ ಜನ ಭೂಮಿ ಮೇಲೆ ಬದುಕ್ತಾ ಇದ್ದಾರೆ. 850 ಕೋಟಿ 900 ಕೋಟಿ ಜನಸಂಖ್ಯೆಯನ್ನು ಭೂಮಿ ಮೇಲೆ ರೀಚ್ ಆಯ್ತು. ಕಾಲಜ್ಞಾನಿಗಳು ಈ ಮಾತನ್ನು ಒಂದೊಂದು ಬರೆದಿದ್ರು. ಹತ್ತತ್ರ 900 ಕೋಟಿ ರೀಚ್ ಆದಾಗ ಮತ್ತೆ ಅಲ್ಲಿಂದ ಜನಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ, ಬೇರೆ ಬೇರೆ ಕಾರಣಗಳಿಂದ. ಹೌದು, ಈಗ ಬೇರೆ ಬೇರೆ ಕಾರಣಗಳಿದಾವೆ. ಕಾಯಿಲೆ ಇದೆ, ಯುದ್ಧ ಇದೆ, ಅರ್ಥಕ್ವೇಕ್ ಇದೆ, ನ್ಯಾಚುರಲ್ ಡಿಸಾಸ್ಟರ್ಸ್ ತುಂಬಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಕಾರಣ ಇದೆ, ಅದೇ ಇದು ಇವ್ರು ತಿಳಿಸ್ತಾ ಇರೋದು. ಬದುಕೋದಕ್ಕೆ ಕಷ್ಟ ಆಗುತ್ತೆ, ಮಕ್ಕಳನ್ನ ಸಾಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಮಕ್ಕಳನ್ನೇ ಮಾಡ್ಕೊಳ್ತಾ ಇಲ್ಲ ಪೇರೆಂಟ್ಸ್ಗಳು. ಮೊದಲು ಮಕ್ಕಳನ್ನ ಸಾಕಬೇಕು ಯೋಚನೆ ಇರ್ಲಿಲ್ಲ. ಅಯ್ಯೋ ರೈತನಾಗಾದ್ರೂ ಬದುಕೋಣ ಬಿಡಿ, ಇಲ್ಲ ಏನೋ ಒಂದು ಮಾಡಿ ಮಕ್ಕಳನ್ನ ಬದುಕಿಸ್ಕೊಳ್ಳೋಣ ಬಿಡಿ, ಅವ್ರ ಪಾಡ್ಗೆ ಅವರು ಜೀವನ ನಡೆಸ್ಕೊಳ್ತಾರೆ ಬಿಡಿ ಅಂತ 7, 8, 9, 10 ಮಕ್ಕಳುಗಳನ್ನ ಮಾಡ್ಕೊಳ್ತಾ ಇದ್ರು. ಈಗ ಹೆಂಗಾಗಿದೆ, ಮಕ್ಕಳನ್ನ ಓದಿಸ್ಬೇಕು, ಪ್ರೆಷರು, ಮಕ್ಕಳನ್ನ ಬೆಳೆಸ್ಬೇಕು. ಈಗಿರುವಂತ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಅವರ ಸ್ಟ್ಯಾಂಡರ್ಡ್ ಲಿವಿಂಗ್ ಸೆಟ್ ಮಾಡ್ಬೇಕು, ಕಷ್ಟ. ಈ ತೊಂದರೆ ಎಲ್ಲ ಯಾಕೆ ತಲೆನೋವು ಅಂತ ಎಷ್ಟೋ ಜನ ಪೇರೆಂಟ್ಸ್ಗಳು ಮಕ್ಕಳನ್ನೇ ಮಾಡ್ಕೊಳ್ತಾ ಇಲ್ಲ. ಇನ್ನ ಎಷ್ಟೋ ಜನ ಪೇರೆಂಟ್ಸ್ ಒಂದು ಮಗುನೇ ಸಾಕು ಅಂತ ಸುಮ್ಮನಾಗ್ತಾ ಇದ್ದಾರೆ. ನಾನು ಅದೇ ಹೇಳಿದ್ದು, ಇನ್ನ ಕೆಲವಷ್ಟು ಜನ 8 ಮಾಡ್ಕೊಳ್ತಾ ಇದ್ದಾರೆ, ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮೊದ್ಲು ಯಾವ ತರ ಇತ್ತು, ನಮ್ಮ ಧರ್ಮ ಬೆಳಿಬೇಕು ಅನ್ನೋರು 8 ಮಕ್ಕಳು ಮಾಡ್ಕೊಳ್ತಾ ಇದ್ದಾರೆ ಬಿಡಿ. ಆದ್ರೂ ಕೂಡ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ವಿಡಿಯೋ ಸಾಕ್ಷಿ. ನೀವು ಒಂದ್ಸಲ ಈ ವಿಡಿಯೋ ನೋಡಿ. Everywhere, worldwide, 2.1 children per woman are needed for a stable long-term population. The global rate was 3.5 births in 1986 is now 2.2, and it will likely fall below 2.1 by 2030. Developed nations are way below that replacement level. The US is at 1.6, Japan at 1.3, with a population in decline and a collapsing economy. South Korea is shockingly low, 0.75. Over half the world's population lives in countries with total fertility rates below 2.1, and about 40 countries are already seeing their populations decline, and that number of countries is going up every year. So why are birth rates crashing? An economic flip. Children were once economic assets, and now ಎಷ್ಟೋ ದೇಶಗಳಲ್ಲಿ ಆಲ್ರೆಡಿ ಪಾಪ್ಯುಲೇಷನ್ ತುಂಬಾ ಕಡಿಮೆ ಆಗ್ತಾ ಇದೆ. ನಾರ್ಮಲ್ ಆಗಿ ಈಗ ಏನ್ ಜನಸಂಖ್ಯೆ ಇದೆ 850 ಕೋಟಿ, ಇದಾಗೆ ಉಳ್ಕೋಬೇಕು ಅಂದ್ರೆ ಫರ್ಟಿಲಿಟಿ ರೇಟ್ ಇಲ್ಲ ಬರ್ತ್ ರೇಟ್ ಅನ್ಕೊಳ್ಳಿ, ಬರ್ತ್ ರೇಟ್ ಸುಮಾರು 2.3% ಇರಬೇಕು, ಈಗಿರೋ ಜನಸಂಖ್ಯೆ ಇರಬೇಕು ಅಂದ್ರೆ. ಬಟ್ ದೇಶಗಳಲ್ಲಿ ಏನಾಗ್ತಾ ಇದೆ, ಜನಸಂಖ್ಯೆ ಅನ್ನೋದು ಕಡಿಮೆ ಆಗ್ತಾ ಇದೆ. ಕಾರಣ ನಾನು ಹೇಳಿದ್ನಲ್ಲ, ಮಕ್ಕಳು ಬೇಡ ಅಂತ ಎಷ್ಟೋ ಜನ ಡಿಸೈಡ್ ಮಾಡಿರೋದ್ರಿಂದ ಬರ್ತ್ ರೇಟು ಅರೌಂಡ್ 2.1 ಇಳಿದಿದೆ. ಇನ್ನ ಕಡಿಮೆ ಆಗ್ತಾ ಇದೆ. 2.1 2.3 ಯಾವ ತರ ಮೇಂಟೈನ್ ಆಗ್ತಾ ಇದೆ ಅಂದ್ರೆ, ಓವರ್ ಆಲ್ ಜನಸಂಖ್ಯೆ ತಗೊಳ್ತಾರೆ. ನಮ್ಮಲ್ಲೇ ಇಂಡಿಯಾದಲ್ಲಿ ತಗೊಂಡ್ರೆ ಒಬ್ಬರಿಗೆ 1 ಮಗು 2 ಮಗು ಅಂತ ಇದೀವಿ. ಕೆಲವಷ್ಟು ಜನ 8 ಮಾಡ್ಕೊಳ್ತಾ ಇದಾರೆ. ಓವರ್ ಆಲ್ ಆಗಿ ತಗೊಂಡಾಗ 2 ಮಕ್ಕಳು ಲೆಕ್ಕಕ್ಕೆ ಸಿಗ್ತಾ ಇದಾವೆ. ಬಟ್ ಆದ್ರೆ ಹೀಗೇ ಹೋದ್ರೆ ಎಷ್ಟು ಜನ ಮಕ್ಕಳು ಬೇಡ ಅಂತ ಇದಾರಲ್ಲ, ಆ ರೀತಿನೇ ಹೋದ್ರೆ ಮುಂದೆ 1.2 1.1% ಇಳಿಯೋ ಚಾನ್ಸಸ್ ಇರುತ್ತೆ. ಆ ತರ ಹೋದ್ರೆ ಇರೋ ಜನಸಂಖ್ಯೆ ಇನ್ನೊಂದು 30 ವರ್ಷ ಆಗುವಷ್ಟೊತ್ತಿಗೆ ಹತ್ತತ್ರ 500-550 ಕೋಟಿಗೆ ಇಳಿದು ಬಿಡುವಂತ ಚಾನ್ಸಸ್ ಇರುತ್ತೆ ಅಂತಾನೆ ಲೆಕ್ಕಾಚಾರಗಳು ಹೇಳ್ತಾ ಇರೋದು. ನೀವು ಈ ಪೂರ್ತಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. A number of countries is going up every year. So why are birth rates crashing? An economic flip. Children were once economic assets, and now they are expensive liabilities. They are costly. Historically, in farming societies, like in 1800s US, women had over 7 kids each. They loved making babies. And 90% of workers were farmers. Their kids were the free labor. With modernization, US farm employment went from 90% to 1.3% today. ಇದೊಂದು ಪಾಯಿಂಟ್ ಹೇಳಲೇಬೇಕಿಲ್ಲಿ. ಇವ್ರು ಅದನ್ನೇ ಹೇಳಿದ್ದು. ಮೊದಲು ಮಕ್ಕಳೇ ದೇಶದ ಆಸ್ತಿ ಅಂತ ಹೇಳ್ತಾ ಇದ್ರು. ಒಬ್ರು 7-8 ಮಕ್ಕಳುಗಳನ್ನ ಮಾಡ್ಕೊಳ್ತಾ ಇದ್ರು. ಯಾಕೆ?
ಬೆಳೆ ಬೆಳೆಯೋದಕ್ಕೆ ಬೇಕು, ಇನ್ನೊಂದಕ್ಕೆ ಬೇಕು, ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಬೇಕು ಅಂತ. ಈಗೇನಾಗಿದೆ, ಎಲ್ಲ ಅಡ್ವಾನ್ಸ್ಮೆಂಟ್ ಬಂದಿರೋದ್ರಿಂದ ಮಕ್ಕಳೇ ಬೇಕಾಗಿಲ್ಲ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದೆ. ಒಬ್ಬ ಮಗ ಇದ್ರೆ ಸಾಕು, ಏಕೆಂದ್ರೆ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ, ಅವ್ರನ್ನ ಸಾಕೋದಕ್ಕಾಗೋದಿಲ್ಲ, ಓದಿಸೋದಕ್ಕಾಗೋದಿಲ್ಲ, ಅಷ್ಟೊಂದು ಕಾಸ್ಟ್ ಆಫ್ ಲಿವಿಂಗ್ ಅನ್ನೋದು ಜಾಸ್ತಿ ಆಗೋಗಿದೆ. ಮೊದಲು ಮಕ್ಳುಗಳು ಬೇಕಾಗಿತ್ತು ಬೆಳೆ ಬೆಳೆಯೋದಕ್ಕೆ, ನಾನು ಹೇಳಿದೆ, ಬೇರೆ ಬೇರೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ. ಈಗ ಮಕ್ಳುಗಳು ಬೇಕಾಗಿಲ್ಲ, ಮಿಷಿನ್ಸ್ಗಳು ಬಂದ್ಬಿಟ್ಟಿರೋದ್ರಿಂದ ಅನ್ನೋ ಲೆವೆಲ್ ಅಲ್ಲಿ ಜನ ಬದುಕ್ತಾ ಇದ್ದಾರೆ. ಇದೇ ರೀತಿ ಹೋದ್ರೆ ಜನಸಂಖ್ಯೆ ಕಡಿಮೆ ಆಗುತ್ತೆ ಅಂತಾನೆ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. US ನಲ್ಲಿ ಇರುವಂತಹ ಕರೆಂಟ್ ರೇಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. US ಅಲ್ಲಿ ಏನೇನ್ ಆಗ್ತಾ ಇದೆ, ಅಟ್ ಪ್ರೆಸೆಂಟ್ ಜನಸಂಖ್ಯೆ ಯಾವ ತರ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. So no more making kids for the farm. Now the cost for raising one child in the U.S. is about $300,000 to $400,000 before college. The opportunity cost, especially for women, keeps going upward. Each extra year of schooling now correlates to 0.26 fewer children given birth to over the course of a woman's lifetime. Crushing housing costs are now super effective birth control. Worldwide, global housing prices rose 27% after adjusting for inflation since 2010. And that's 39% in advanced economies. Renters are being squeezed everywhere. Half of U.S. renters now spend over 30% of their income on rent. A quarter spend over 50%. Meanwhile, investors, private equity firms, and corporations are buying up 20 to 30% of starter homes to rent out with inflated prices. Rising inequality compounds this further. Reagan-era tax cuts saw the top tax rate fall from 70% to 28%, while taxes on the working class just increased. The U.S. top 1% now controls 31% of the wealth, and the bottom 50% only 2.5%. This fuels pessimism everywhere, where 74% of Americans and most of the world now believe their children will be worse off than they are. What's important to understand is that no country has reversed long-term fertility decline. The global population might just peak in a few decades, and if current birth rates continue to drop at about 2% annually, as they have for the past few years, fertility rates could be 1.3 by 2050. Developed nations will need to rely on immigration for all their population growth. By 2050, Africa and Asia are expected to have somewhere between 80 and 90% of the global population. So expect the West to get way more diverse. Somewhere between 80 to 100% of North America and Europe's population growth is already from migration. So long-term immigration will likely be the only thing stopping a massive population collapse in Western nations. Governments can go down one of two paths. One, they could offer family support, like childcare, free college, or even cash incentives to get people to make more babies. Or path two, they can try to control their population, like when Romania banned birth control and tax people for not having kids. Even scarier, countries could just go to war and try to take over their neighbors' population, as Russia has tried to do to Ukraine. A huge wild card here is also AI, where it could automate 300 million jobs worldwide by 2030, adding more. ವಿಡಿಯೋ ನೋಡಿದ್ರಲ್ಲ, ಇದರಲ್ಲಿ ಎಷ್ಟೆಷ್ಟೋ ವಿಷಯಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಏನಾಗ್ತಾ ಇದೆ, ಎಷ್ಟೋ ದೇಶಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ, ಈವನ್ ಜಪಾನ್ ಆಗ್ಬೋದು, ಕೆಲವಷ್ಟು ದೇಶಗಳಲ್ಲಿ, ರಷ್ಯಾದಲ್ಲಿ ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ. ಎಷ್ಟೋ ಫ್ರೀ ಸ್ಕೀಮ್ಗಳನ್ನ ಕೊಡ್ತಾ ಇದ್ದಾರೆ, ಫ್ರೀ ಬೆನಿಫಿಟ್ಗಳನ್ನ ಕೊಡ್ತಾ ಇದ್ದಾರೆ. ಇನ್ನು ಎಷ್ಟೋ ದೇಶಗಳಲ್ಲಿ ಹೊರೆನ ಹೊರಿಸ್ತಾ ಇದ್ದಾರೆ. ಇದರಿಂದಾನೇ ಎಷ್ಟೋ ಜನ ಮಕ್ಕಳು ಮಾಡ್ಕೊಳ್ತಾನೆ ಇಲ್ಲ. ಪ್ಲಸ್ ಸಾಕೋ ಪ್ರೆಷರ್ ಅನ್ನೋದು ಯಾಕೆ ಬೇಕು, ಪ್ಲಸ್ ಕೆಲಸಗಳು ಸಿಗ್ತಾ ಇಲ್ಲ ಜನಕ್ಕೆ, ಕೆಲಸಗಳು ಇಲ್ಲದೆ ಇರೋದ್ರಿಂದ ಯಾಕೆ ಬೇಕು ಈ ತಲೆನೋವು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಮದ್ವೆ ಆಗೋದಕ್ಕೆ ಹೋಗ್ತಾ ಇಲ್ಲ ಎಷ್ಟೋ ಜನ. ಇಲ್ಲೊಂದು ತೋರಿಸ್ತಾ ಹೋಗ್ತಾ ನೋಡಿ, ಫೋರ್ಬಸ್ ರಿಪೋರ್ಟ್ ಪ್ರಕಾರ ಸುಮಾರು 300 ಮಿಲಿಯನ್ ಅಂದ್ರೆ ಹತ್ತತ್ರ ಎಷ್ಟಾಗ್ಬೋದು, 30 ಕೋಟಿ ಜನ ಕೆಲಸ ಕಳ್ಕೊಳ್ತಾರೆ ಇನ್ನ ಒಂದು 4 ವರ್ಷದಲ್ಲಿ ಅಂತಾನೆ ಹೇಳ್ತಾ ಇರೋದು ರಿಪೋರ್ಟು. ಅಂದ್ರೆ 30 ಕೋಟಿ ಜನಕ್ಕೆ ಕೆಲಸ ಇಲ್ಲ ಅಂದ್ರೆ AI ಇಂದ ಅವ್ರನ್ನ ಮೇಲೆ ಡಿಪೆಂಡ್ ಆಗಿರುವಂತ 120 ಕೋಟಿ ಜನ ಇರ್ಬೋದು. ಒಂದ್ 4 ಜನ ಆವರೇಜ್ ಆಗಿ ಲೆಕ್ಕ ಹಾಕೊಳ್ಳೋದಾದ್ರು 120 ಕೋಟಿ ಜನಕ್ಕೆ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಪ್ಲಸ್ ಅವರಿಂದ ಎಷ್ಟೆಷ್ಟೋ ಜನಕ್ಕೆ ಬಿಸ್ನೆಸ್ ಆಗ್ತಾ ಇತ್ತಲ್ಲ, ಅದೆಲ್ಲ ನಿಂತೋಗುತ್ತೆ. ಓವರ್ ಆಲ್ ಆಗಿ ಒಂದು 200 ಕೋಟಿ ಜನಸಂಖ್ಯೆ ಪ್ರಾಬ್ಲಮ್ ಅಲ್ಲಿ ಫೇಸ್ ಮಾಡ್ಬೇಕಾಗತ್ತೆ. ಇದೆಲ್ಲಾ ಪ್ರಾಬ್ಲಮ್ಗಳು ಆಗ್ತಾ ಇರೋ ಕಾರಣ ಏನು? ಮಾರ್ಕೆಟ್ ರೇಟ್ ಅನ್ನೋದು ರೈಸ್ ಆಗ್ತಾ ಇದೆ, ಮನೆಗಳು ಕಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಇನ್ನೊಂದು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಎಲ್ಲಿ ನೋಡೋದು ಕೆಲಸ ಸಿಗ್ತಾ ಇಲ್ಲ, ಜನಸಂಖ್ಯೆ ಅನ್ನೋದು ಜಾಸ್ತಿ ಆಗಿದೆ. ಪ್ಲಸ್ ಆಟೋಮೇಷನ್ ಅಡ್ವಾನ್ಸ್ಮೆಂಟ್ ಅನ್ನೋದು ಅದಕ್ಕೆ ಈಕ್ವಲೆಂಟ್ ಆಗಿ ಬೆಳೀತಾ ಇರೋದೇ ಇಲ್ಲಿ ಮೇಜರ್ ಪ್ರಾಬ್ಲಮ್. ಒಬ್ಬ ಮನುಷ್ಯ ಒಂದು ದಿನ ಮಾಡೋ ಕೆಲಸನ ಒಂದು ರೋಬೋಟ್ 1 hour ಅಲ್ಲಿ ಮಾಡ್ತಾ ಇದೆ. ಇನ್ನು ಎಷ್ಟೋ ಕಡೆ 100 ಜನ ಮಾಡೋ ಕೆಲಸನ 5 ರೋಬೋಟ್ಗಳು ಮಾಡ್ತಾ ಇದೆ, 100 ಜನ ಕೆಲಸ ಕಿತ್ಕೊಳ್ತಾ ಇದೆ. ಓವರ್ ಆಲ್ ಆಗಿ ಇದೆಲ್ಲಾನು ನೋಡಿ ಜನ ಎದುರ್ಕೊಂಡು ಮಕ್ಕಳನ್ನ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ.
ಬೇಡವೇ ಬೇಡ ನಮ್ಮ ಮಕ್ಕಳು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಜನಸಂಖ್ಯೆ ಅನ್ನೋದು ಕಡಿಮೆ ಆಗೋದಕ್ಕೆ ಹೊರಟಿದೆ. ಅವರೊಂದು ಡೇಟಾ ತೋರಿಸಿದ್ರು 2050-60 ಒಳಗಡೆ ಜನಸಂಖ್ಯೆ ಎಷ್ಟು ಕಡಿಮೆ ಆಗಬಹುದು ಅಂತ. ಎಷ್ಟೆಷ್ಟೋ ದೇಶಗಳಲ್ಲಿ ಈ ತರ ಆಹಾರಕ್ಕೆ ಕೊರತೆ ಅನ್ನೋದು ಕಾಡ್ತಾ ಇದೆ, ಬದುಕೋದಕ್ಕೆ ಭಯ ಅನ್ನೋದು ಕಾಡ್ತಾ ಇದೆ. ಅದಕ್ಕೋಸ್ಕರನೇ ಮಕ್ಕಳು ಮಾಡ್ಕೊಳ್ತಾ ಇಲ್ಲ. ಇನ್ನ ಕೆಲವಷ್ಟು ದೇಶಗಳು ಇಲ್ಲ, ಮುಂದೆ ಇದೇ ರೀತಿ ಹೋದ್ರೆ ನಮ್ಮ ದೇಶ ಇತ್ತು ಅನ್ನೋದೇ ಮ್ಯಾಪ್ ಅಲ್ಲಿ ಹೊರಟೋಗುತ್ತೆ, ಎಲ್ಲ ವಯಸ್ಕರೇ ಇದ್ರೆ ಏನ್ ಮಾಡೋದು ಆ ದೇಶನ. ಅದಕ್ಕೋಸ್ಕರ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದು ಸೆಟ್ಲ್ ಆಗಿ ಲಾಂಗ್ ಟೈಮ್ ಇಲ್ಲೇ ಬದುಕಿ ನಮ್ಮ ದೇಶದವ್ರನ್ನ ಮದುವೆ ಆಗಿ ಅನ್ನೋ ಎಷ್ಟೆಷ್ಟು ಬೆನಿಫಿಟ್ಗಳನ್ನ ಕೊಡೋದಕ್ಕೆ ಶುರು ಮಾಡಿದೆ. ಅಂತದ್ದು ಕಾಡ್ತಾ ಇದೆ ಈಗ ಎಷ್ಟೆಷ್ಟೋ ಕಡೆ. ಒಟ್ಟಿನಲ್ಲಿ ಭೂಮಿ ಮೇಲೆ ಜನಸಂಖ್ಯೆ ಅನ್ನೋದು ಆಟೋಮೆಟಿಕಲಿ ಗ್ರಾಜುಯಲಿ ಕಡಿಮೆ ಆಗೋದಕ್ಕೆ ಶುರು ಆಗಿದೆ. ಕಾರಣ ಬಂದು ಕಾಸ್ಟ್ ಆಫ್ ಲಿವಿಂಗ್ ಹೈ ಆಗಿರೋದ್ರಿಂದ, ಪ್ಲಸ್ ಆಟೋಮೇಷನ್ ಅನ್ನೋದು ಜಾಸ್ತಿ ಆಗಿರೋದ್ರಿಂದ, ಕೆಲಸಗಳಿಲ್ಲದೆ ಇರೋದ್ರಿಂದ, ಬದುಕೋದಕ್ಕೆ ಭಯ, ಈ ಎಲ್ಲದ್ರಿಂದ ಕೂಡ ಜನಸಂಖ್ಯೆ ಅನ್ನೋದು ಭೂಮಿ ಮೇಲೆ ಕಡಿಮೆ ಆಗೋದಕ್ಕೆ ಹೊರಟಿದೆ. ಕಾಲಜ್ಞಾನಿಗಳು ಹೇಳಿದ್ದು ಒಂದು ಸಲ ಪೀಕ್ ಹೋಗುತ್ತೆ, ಅದಾದ್ಮೇಲೆ ಆಟೋಮೆಟಿಕಲಿ ಡೌನ್ ಆಗ್ತಾ ಬರುತ್ತೆ, ಮತ್ತೆ ಎದ್ದೇಳುತ್ತೆ. ಅದೇ ಯುಗ ಪರಿವರ್ತನೆ ಅನ್ಕೊಳ್ಳಿ, ಇಲ್ಲ ಇನ್ನೊಂದು ಅನ್ಕೊಳ್ಳಿ. ಒಟ್ಟಿನಲ್ಲಿ ಇದೆಲ್ಲ ಕೂಡ ಕಣ್ಣು ಮುಂದೆ ನಾವು ನೋಡ್ತಾ ಇರುವಂತಹ ಸಾಕ್ಷಿಗಳು. ಈಗ ಅಂತ ಪೀಕ್ ಅನ್ನೋದು ಹೋಗಿತ್ತು, ಮತ್ತೆ ಇಳಿಯೋದಕ್ಕೆ ಶುರುವಾಗಿದೆ. ಇನ್ನೊಂದು 30 ವರ್ಷದ ಒಳಗಡೆ ಜನಸಂಖ್ಯೆ ಕಡಿಮೆ ಆಗುತ್ತೆ ಬಿಡಿ, ಬೇರೆ ಬೇರೆ ಅನಾಹುತಗಳಿಂದ. ಅದನ್ನ ಬಿಟ್ಟು ನ್ಯಾಚುರಲ್ ಆಗಿ ಬಿಟ್ಟರು ಕೂಡ ಮಕ್ಕಳು ಬೇಡ ಅನ್ನೋ ಭಯದಲ್ಲಿ, ಕಾಸ್ಟ್ ಆಫ್ ಲಿವಿಂಗ್ ಇದು ಎಲ್ಲಾ ಭಯದಲ್ಲಿ ಜನಸಂಖ್ಯೆ ಅನ್ನೋದು ಆಟೋಮೇಷನ್ ಇಂದ ಪೂರ್ತಿಯಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದೇ ಈ ವಿಡಿಯೋದಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಇದೆಲ್ಲ ಕೂಡ ಸತ್ಯ. ಇದನ್ನೆಲ್ಲ ಆಗುತ್ತೆ. ಅದಕ್ಕೇನೇನು ಪ್ಲಾನ್ ಮಾಡ್ಕೋಬೇಕು ಅನ್ನೋದನ್ನ ನಾವು ನಮ್ಮ ಪ್ರೋಗ್ರಾಮ್ಗಳಲ್ಲಿ ತಿಳಿಸ್ತಾನೆ ಇದೀವಿ. ನೀವು ಅವುಗಳನ್ನ ನೋಡಬಹುದು. ಆಟೋಮೇಷನ್ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಬದುಕೋದಕ್ಕೇನು ಬೇಕು, ವ್ಯವಸಾಯ ಆಗ್ಬೋದು, ಇನ್ನೊಂದು ಆಗ್ಬೋದು, ಅಂಥದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ವ್ಯವಸಾಯ ಮಾಡ್ಕೊಂಡು ಬದುಕೋತೀನಿ ಬಿಡುಗುರು ಅನ್ನೋರು ಎಷ್ಟೋ ಜನ ಇದ್ದಾರೆ. ಊರುಗಳ ಕಡೆ ಹೋಗಿ, ಹಳ್ಳಿಗಳ ಕಡೆ ಹೋಗಿ ಬದುಕೋದಕ್ಕೆ ದಾರಿಗಳನ್ನ ಹುಡ್ಕೋಬಹುದು. ಅಲ್ಲೂ ಆಟೋಮೇಷನ್ಗಳೆಲ್ಲ ಬರ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಫ್ಯೂಚರಲ್ಲಿ ಜನಸಂಖ್ಯೆ ಕಡಿಮೆ ಆಗುತ್ತೆ ಬಿಡಿ. ಬಟ್ ಅಂತ ಟೈಮ್ನಲ್ಲಿ ಏನ್ ಮಾಡಬೇಕು ಅನ್ನೋದಕ್ಕೆ ಈಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಹೋಗೋಣ. ಇನ್ನ ಈ ಥರದ ಎಷ್ಟೆಷ್ಟು ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ, ನಾವು ತಿಳ್ಕೊಬೇಕಾಗಿರೋ ಅಂಥದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.